ವೆಲ್ಕಮ್ ಬ್ಯಾಕ್. ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ನಿಧಾನಗತಿ, ಅಯ್ಯೋ ಬಿಡ್ರಿ ಮಾಡಿದ್ರಾಯ್ತು ಅನ್ನೋ ಧೋರಣೆ ಈ ಯುವಕರ ಭವಿಷ್ಯಕ್ಕೆ ಕಲ್ಲು ಹಾಕಿದೆ. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡಬೇಕಾಗಿದ್ದವರು ಪ್ಲೇ ಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ಕೂರೋದು ಹಾಗಾಗಿದೆ. ಯಾಕೆ ಈ ಸುದ್ದಿ ನೋಡಿ. ಇನ್ನಾದರೂ ನಾವು ನೆಮ್ಮದಿಯಾಗಿ ಸಂತೋಷವಾಗಿರೋಣ. ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ, ತುಂಬ ನೋವು ಕೊಡ್ತಾ ಇದ್ದಾರೆ. ಸುಮಾರು 8 ತಿಂಗಳಿಂದ ಯಾವುದೇ ಪ್ರೋಸೆಸ್ ಮಾಡಿಲ್ಲ ಅಂತಂದರೆ ಇನ್ನು ಹಿಂಗೆ ಹೋಗ್ತಾ ಇದ್ರೆ ವಯಸ್ಸಾಗ್ತಾ ಹೋಗುತ್ತೆ ಸರ್. ಎಕ್ಸಾಮ್ ಆಗಿ 1 ವರ್ಷ ಆಗಿದೆ, ರಿಸಲ್ಟ್ ಬಂದು 8 ತಿಂಗಳಾಗಿದೆ, ಆದರೂ ಇನ್ನೂ ಆರ್ಡರ್ ಕಾಪಿ ಕೊಡ್ತಾ ಇಲ್ಲ. ರಕ್ಷಕರನ್ನೇ ರಕ್ಷಿಸದ ಸರ್ಕಾರ, ಆದೇಶ ಪ್ರತಿ ನೀಡಿ ಇಲ್ಲ ದಯಾಮರಣ ಕೊಡಿ ಅನ್ನೋ ಆಕ್ರೋಶ. PSI 402 ಬಿಫೋರ್ 2021, PSI 402 ಆಫ್ಟರ್ 5 ಇಯರ್ಸ್ ಅನ್ನೋ ಬೋರ್ಡ್ ಹಿಡಿದು ಮುದುಕರಂತೆ ವೇಷ ತೊಟ್ಟು ಹೋರಾಟ. ಹೀಗೆ ಫ್ರೀಡಂ ಪಾರ್ಕ್ನಲ್ಲಿ ಜಸ್ಟಿಸ್ಗಾಗಿ ಧ್ವನಿಗೂಡಿಸ್ತಾ ಇರೋ ಇವರೆಲ್ಲ 2021ರಲ್ಲಿ PSI ಪರೀಕ್ಷೆ ಬರೆದು ಮೆಡಿಕಲ್ಲು ಪಾಸ್ ಆಗಿ ಆರ್ಡರ್ ಕಾಪಿಗಾಗಿ ಕಾಯ್ತಾ ಇರೋ PSI ಅಭ್ಯರ್ಥಿಗಳು. 2021ರಲ್ಲಿ 402 PSI ಹುದ್ದೆಗಳಿಗಾಗಿ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿತ್ತು. 545 PSI ಹುದ್ದೆ ನೋಟಿಫಿಕೇಶನ್ ಆಗಿದ್ದು ಆಗ್ಲೇ. ಆದರೆ 545 PSI ಎಕ್ಸಾಮ್ನಲ್ಲಿ ಅಕ್ರಮ ಆಗಿ ನಂತರ ಎಕ್ಸಾಮ್ ನಡೆದು ಆಯ್ಕೆಯಾದವರು ಈಗ ಟ್ರೈನಿಂಗ್ ಹಂತದಲ್ಲಿದ್ದಾರೆ. ಆದರೆ 402 ಹುದ್ದೆಗಳಿಗೆ ಕರೆದಿದ್ದ PSI ಎಕ್ಸಾಮ್ ನಡೆದೇ ಇರಲಿಲ್ಲ. ಸಾಕಷ್ಟು ಹೋರಾಟದ ಬಳಿಕ 4 ವರ್ಷದ ನಂತರ ಕಳೆದ ಅಕ್ಟೋಬರ್ನಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ರಿಸಲ್ಟು ಬಂತು. ಸಿಂಧುತ್ವ ಎಕ್ಸಾಮ್, ಮೆಡಿಕಲ್ ಎಲ್ಲವೂ ಮುಗಿದಿದೆ. ಆದರೆ ಇದುವರೆಗೂ ಯಾರ ಕೈಗೂ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಎಲ್ಲ ಅಭ್ಯರ್ಥಿಗಳದ್ದು ಸಿಂಧುತ್ವ ಆಗಲಿ, ಎಕ್ಸಾಮ್, ಮೆಡಿಕಲ್ಲು ಎಲ್ಲ ಮುಗಿಸಿದ್ದೀವಿ. ಆರ್ಡರ್ ಕಾಪಿ ಒಂದೇ ಬರೋದು ಕಾಯ್ತಾ ಇದ್ದೀವಿ. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕೊಟ್ಟಿರೋದ್ರಿಂದ ಅಟ್ ಎ ಟೈಮ್ 2-3 ಎಕ್ಸಾಮ್ಸ್ ನಡೆದಿತ್ತು 402 ಜೊತೆಗೆ. VAದಲ್ಲೂ ಕೂಡ ಕೆಲವರು ಸೆಲೆಕ್ಟ್ ಆಗಿದ್ವಿ ನಾವು ಇಲ್ಲಿ ಕ್ಯಾಂಡಿಡೇಟ್ಸು. ಸೊ ಅಲ್ಲಿ ಈ ಹುದ್ದೆಗೆ ಹೋಗಬೇಕು ಅಂತ ಹೇಳಿ ನಾವು ಡಾಕ್ಯುಮೆಂಟ್ಸ್ ಇಲ್ಲಿ ಸಬ್ಮಿಟ್ ಮಾಡಿದ್ರಿಂದ ಕೆಲವ್ರು ನಾವು ಅಲ್ಲಿ ಡಾಕ್ಯುಮೆಂಟೇಷನ್ಗೂ ಯಾವುದಕ್ಕೂ ಅಟೆಂಡೂ ಆಗಲಿಲ್ಲ. ಹಾಗಾಗಿ ಆ ಹುದ್ದೆಗೂ ಹೋಗಿಲ್ಲ, ಇಲ್ಲೂ ಇಲ್ಲ ಅನ್ನಂಗೆ ಆಗಿದೆ. ನಮ್ಮ ಒಂದು ಸಮಸ್ಯೆ ಏನಿದೆ ಯಾರೂ ಸ್ಪಂದಿಸಿಲ್ಲ. ಪ್ಲಸ್ 6 ತಿಂಗಳು ಪ್ಲಸ್ ಆಗೋಯ್ತು. ಇವಾಗ ಮಲ್ಟಿಪಲ್ ಬೇರೆ ಬೇರೆ ಕಡೆ ಸೆಲೆಕ್ಟ್ ಆಗಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಇಲ್ಲಿ ಸಬ್ಮಿಟ್ ಆಗಿರೋದ್ರಿಂದ ನಾವು ಬೇರೆ ಕಡೆ ಜಾಯ್ನು ಆಗೋಕ್ಕಾಗ್ತಿಲ್ಲ. ಪ್ಲಸ್ಸು ಇದೊಂದು ನಮ್ಮದು ಕನಸಿನ ಹುದ್ದೆ, ಇದನ್ನೇ ಮಾಡ್ಕೋಬೇಕಂತ ಹೇಳಿ ನಾವು ಕೂಡ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಬಿಂಗ್ ಎಕ್ಸ್ ಆರ್ಮಿ ನಾವು ಬಂದು ಕುಳಿತಿದ್ದೀವಿ. ಸರ್ಕಾರ 15 ದಿನ 20 ದಿನ ಅಂತ ನೆಪ ಹೇಳ್ತಾನೆ ಇದೆ. ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟ ಕಾರಣಕ್ಕೆ ನಾವು ಬೇರೆ ಕೆಲಸಕ್ಕೂ ಹೋಗಿಲ್ಲ. ಹೀಗೆ ಆದ್ರೆ ನಾವು ಮುದುಕರಾಗ್ಬಿಡ್ತೀವಿ, ನಮ್ಮನ್ನ ನಿರುದ್ಯೋಗದಿಂದ ಹೊರಗಡೆ ತನ್ನಿ ಅನ್ನೋದು ಇವರ ಆಗ್ರಹ. ಸರ್ಕಾರ ಈ ಪ್ರತಿಭಟನೆಗೆ ತಕ್ಷಣವೇ ಸ್ಪಂದಿಸೋ ಕೆಲಸ ಮಾಡಬೇಕಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.